ಸರ್ವಲೋಕಗಳ ಸೃಷ್ಟಿಗೆ ಕಾರಣಕರ್ತನಾಗಿರುವ ಯೇಸು ಕ್ರಿಸ್ತರ ಸರ್ವೋನ್ನತವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಯೇಸುಸ್ವಾಮಿಯವರ ಸರ್ವಶ್ರೇಷ್ಠವಾದ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಯಪಡಿಸುವನಾಗಿದ್ದೇನೆ. ಪ್ರಿಯರೇ, ಅನೇಕರು ಬೈಬಲ್ ಅನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಬೈಬಲ್ ಒಂದು ತಪ್ಪಾದ ಪುಸ್ತಕವಾಗಿದೆ. ಸತ್ಯವೇದವು ಅನುಸರಣೆಗೆ ಯೋಗ್ಯವಲ್ಲ. ಸತ್ಯವೇದದಲ್ಲಿ ಅನೇಕ ಪಾಪದ ಕಾರ್ಯಗಳು ಬರೆಯಲ್ಪಟ್ಟಿವೆ. ಅವುಗಳು ಅನುಸರಿಸುವುದಕ್ಕೆ ಯೋಗ್ಯವಲ್ಲ. ಹೀಗೆ ಸತ್ಯವೇದದ ಮೇಲೆ ಅನೇಕ ತಪ್ಪಾದ ಆರೋಪಣೆಗಳನ್ನು ಅನೇಕರು ಮಾಡ್ತಾ ಇದ್ದಾರೆ. ಅವರು ಯಾರು ಅಂದ್ರೆ, ಬೈಬಲ್ ಅನ್ನು ತಮ್ಮ ದೃಷ್ಟಿಕೋನದಲ್ಲಿ ಓದುವವರು. ಸತ್ಯವೇದವನ್ನ ತಪ್ಪಾದ ಪುಸ್ತಕ ಎಂದು ನಿರೂಪಿಸುವುದೇ ಇವರ ಮುಖ್ಯವಾದ ಉದ್ದೇಶ. ಅದಕ್ಕಾಗಿಯೇ ಇವರು ಸತ್ಯವೇದವನ್ನ ಓದುತ್ತಾರೆ. ಒಂದು ವಿಷಯವನ್ನು ತಪ್ಪು ಎಂದು ನಿರೂಪಿಸುವುದೇ ನಮ್ಮ ಉದ್ದೇಶವಾಗಿರಬಾರದು. ಅದರಲ್ಲಿರುವ ಸತ್ಯ ಅಸತ್ಯಗಳನ್ನ ಗ್ರಹಿಸುವುದು ನಮ್ಮ ಉದ್ದೇಶವಾಗಿರಬೇಕು. ಆಗ ಮಾತ್ರ ನಾವು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಾಧ್ಯ. ಸತ್ಯವೇದವನ್ನ ದೇವರ ದೃಷ್ಟಿಕೋನದಲ್ಲಿ ಓದಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಯಾರೊಬ್ಬರೂ ಕೂಡ ಬೈಬಲ್ ಅನುಸರಣೆಗೆ ಯೋಗ್ಯವಲ್ಲ ಅಂತ ಹೇಳೋದಿಲ್ಲ. ಸತ್ಯವೇದವು ಮನುಷ್ಯರ ಆಲೋಚನೆಗಳಿಂದ ಬಂದ ಪುಸ್ತಕವಲ್ಲ ಪ್ರಿಯರೇ, ಅದು ದೇವರ ಉನ್ನತವಾದ ಆಲೋಚನೆಗಳಿಂದ ಬಂದಿರುವಂಥದ್ದು. ಸತ್ಯವೇದದ ಮೂಲಕ ದೇವರು ಮನುಷ್ಯನಿಗೆ ಕೊಡುವ ಸಂದೇಶಗಳನ್ನು ನಾವು ಈ ಸಂದೇಶಗಳ ಮೂಲಕ ಕಲಿಯೋಣ. ಪ್ರಿಯರೇ, ಯೇಸುಸ್ವಾಮಿಯವರು ಸಕಲವನ್ನೂ ಸೃಷ್ಟಿಸಿದ ಸೃಷ್ಟಿಕರ್ತನಾಗಿದ್ದರೂ ಕೂಡ ನಿಮ್ಮ ಹಾಗೆ ಶರೀರವನ್ನ ಧರಿಸಿಕೊಂಡು ಈ ಭೂಮಿಗೆ ಬರ್ತಾರೆ. ಯೇಸುಸ್ವಾಮಿಯವರಿಗೆ 30 ವರ್ಷ ವಯಸ್ಸಾದಾಗ ಆತನು ಈ ಭೂಮಿಗೆ ಬಂದ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. ಯೇಸುಸ್ವಾಮಿಯವರು ತನ್ನ ಸೇವೆಯ ಪ್ರಾರಂಭದಲ್ಲಿ ಮಾನವ ಜಗತ್ತಿಗೆ ಕೊಟ್ಟ ಮೊದಲ ಕರೆ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದು. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೆಯ ವಚನದಲ್ಲಿ. ಪ್ರಿಯರೇ, ಯೇಸುಸ್ವಾಮಿಯವರು ಈ ಮಾತಿನ ಮೂಲಕ ಇಡೀ ಮನುಕುಲಕ್ಕೆ ಒಂದು ಉನ್ನತವಾದ ಕರೆಯನ್ನ ಕೊಡ್ತಾ ಇದ್ದಾರೆ. ಒಬ್ಬ ಮನುಷ್ಯ ದೇವರ ಕಡೆಗೆ ತಿರುಗಿಕೊಂಡಾಗಲೇ ಆ ಮನುಷ್ಯ ದೇವರ ರಾಜ್ಯಕ್ಕೆ ಸೇರಲು ಸಾಧ್ಯ. ಒಬ್ಬ ಮನುಷ್ಯ ದೇವರ ಕಡೆಗೆ ತಿರುಗಿಕೊಳ್ಬೇಕು ಅಂದ್ರೆ ಆ ವ್ಯಕ್ತಿ ಮೊದಲು ತನ್ನ ನಿಜ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಬೇಕು. ತಾನು ಯಾವ ಸ್ಥಿತಿಯಲ್ಲಿ ಇದ್ದೇನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಒಬ್ಬ ಮನುಷ್ಯ ತನ್ನ ನಿಜ ಸ್ಥಿತಿಯನ್ನ ಪರಿಶೀಲನೆ ಮಾಡಿಕೊಂಡಾಗ ಅವನಿಗೆ ಅರ್ಥವಾಗುವ ವಿಷಯ ಏನಂದ್ರೆ, ನಾನು ಪಾಪದಲ್ಲಿ ಇದ್ದೇನೆ ಅನ್ನೋದು. ಹೌದು ಪ್ರಿಯರೇ, ಮನುಷ್ಯ ಲೋಕ ಸಂಬಂಧಿಯಾಗಿ ಜೀವಿಸುತ್ತಾ ಸ್ವಾರ್ಥ ಚಿಂತಕನಾಗಿ ಅನೇಕ ಪಾಪದ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದಾನೆ. ನಾನು ಪಾಪವನ್ನೇ ಮಾಡಿಲ್ಲ ಎಂಬುದಾಗಿ ಹೇಳುವ ಮನುಷ್ಯನು ಈ ಭೂಮಿಯಲ್ಲಿ ಯಾರೂ ಇರೋಕೆ ಸಾಧ್ಯವಿಲ್ಲ ಪ್ರಿಯರೇ, ಯೇಸುಸ್ವಾಮಿಯವರನ್ನು ಬಿಟ್ಟು. ಮನುಷ್ಯ ಒಂದಲ್ಲ ಒಂದು ಸಂದರ್ಭದಲ್ಲಿ ತಿಳಿದೋ ತಿಳಿದೇನೋ ಪಾಪವನ್ನ ಮಾಡ್ತಾನೆ. ಹೀಗಿರುವಾಗ ಮನುಷ್ಯನ ಜೀವಿತ ಪಾಪಮಯವೇ. ಇಂತಹ ಮನುಷ್ಯ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅಂದ್ರೆ ಅವನು ಮೊದಲು ತನ್ನ ಪಾಪದ ಕಾರ್ಯಗಳನ್ನ ಬಿಡಬೇಕು. ಅದುವರೆಗೂ ಮಾಡಿದ ಪಾಪದ ಕಾರ್ಯಗಳ ವಿಷಯವಾಗಿ ಪಶ್ಚಾತ್ತಾಪವನ್ನು ಪಡಬೇಕು. ಆಗ ಮಾತ್ರ ಒಬ್ಬ ಮನುಷ್ಯ ದೇವರ ಕಡೆಗೆ ತಿರುಗಿಕೊಳ್ಳೋಕೆ ಸಾಧ್ಯ. ಯೇಸುಸ್ವಾಮಿಯವರ ಮೂಲಕ ಪಾಪ ಪರಿಹಾರವನ್ನು ಪಡೆದು ದೇವರ ಮಗನಾಗಿ ಜೀವಿಸಲು ಸಾಧ್ಯ. ದೇವರ ರಾಜ್ಯದಲ್ಲಿ ಸೇರಲು ಸಾಧ್ಯವಾಗುತ್ತೆ. ಪ್ರಿಯರೇ, ಮಾನವನಿಗೆ ಸತ್ಯವೇದದ ಉನ್ನತವಾದ ಸಂದೇಶವಿದು. ಓ ಮಾನವ, ಕತ್ತಲೆಯಲ್ಲಿ ಇರುವ ನೀನು ಬೆಳಕಿಗೆ ಬಾ. ಅಂದರೆ ಪಾಪದಲ್ಲಿ ಇರುವ ನೀನು
ಪಾಪದ ಕಾರ್ಯಗಳನ್ನ ಬಿಟ್ಟು ಹೊರಗೆ ಬಾ, ಒಳ್ಳೆಯ ಕಾರ್ಯಗಳನ್ನ ಮಾಡು, ದೇವರ ಕಡೆಗೆ ತಿರುಗಿಕೋ ಎಂಬುದು. ಪ್ರಿಯರೇ, ಎಲ್ಲಿಯ ತನಕ ಮನುಷ್ಯ ದೇವರ ಕಡೆಗೆ ತಿರುಗಿಕೊಳ್ಳಲು ಪ್ರಯತ್ನ ಮಾಡೋದಿಲ್ವೋ ಅಲ್ಲಿಯ ತನಕ ಮನುಷ್ಯನು ಪಾಪದಲ್ಲಿಯೇ ಜೀವಿಸುತ್ತಾನೆ, ದೇವರ ಕೋಪಾಗ್ನಿಗೆ ಗುರಿಯಾಗಿರುತ್ತಾನೆ, ಎರಡನೆಯ ಮರಣಕ್ಕೆ ಪಾತ್ರನಾಗುತ್ತಾನೆ, ದೇವರ ರಾಜ್ಯದಲ್ಲಿ ಸೇರುವುದಕ್ಕೆ ಅವಕಾಶವನ್ನ ಕಳೆದುಕೊಳ್ಳುತ್ತಾನೆ. ಪ್ರಿಯರೇ, ಯೇಸುಸ್ವಾಮಿಯವರು ಸಕಲ ಮನುಷ್ಯರ ಪಾಪಗಳನ್ನ ಪರಿಹರಿಸಲು ತನ್ನ ಪ್ರಾಣವನ್ನ ಅರ್ಪಿಸ್ತಾರೆ, ಸತ್ತು ಹೂಣಲ್ಪಡ್ತಾರೆ, ಮೂರನೆಯ ದಿನದಲ್ಲಿ ಜೀವಂತವಾಗಿ ಎದ್ದು ಬರ್ತಾರೆ. ಅನಂತರ ಈ ಭೂಮಿಯಲ್ಲಿ ದೇವರ ರಾಜ್ಯವನ್ನ ಸ್ಥಾಪಿಸ್ತಾರೆ. ಯೇಸುಸ್ವಾಮಿಯವರು ಈ ಭೂಮಿಗೆ ಬಂದಿದ್ದು ಒಂದು ಧರ್ಮವನ್ನಾಗಲಿ ಅಥವಾ ಮತವನ್ನಾಗಲಿ ಸ್ಥಾಪಿಸುವುದಕ್ಕೆ ಅಲ್ಲ ಪ್ರಿಯರೇ. ಆತನು ಈ ಭೂಮಿಗೆ ಬಂದಿದ್ದು ದೇವರ ರಾಜ್ಯವನ್ನ ಸ್ಥಾಪಿಸಲು. ತನ್ನ ಪ್ರಾಣ ತ್ಯಾಗದ ಮೂಲಕ ಪ್ರತಿಯೊಬ್ಬ ಮನುಷ್ಯನನ್ನ ಪಾಪದಿಂದ ಬಿಡಿಸಿ ಅವರನ್ನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುವುದಕ್ಕೆ, ನಿತ್ಯ ನಾಶನದಿಂದ ತಪ್ಪಿಸುವುದಕ್ಕೆ. ಅದಕ್ಕೆ ಯೇಸುಸ್ವಾಮಿಯವರು ಇಡೀ ಮನುಕುಲಕ್ಕೆ, ಓ ಮಾನವ, ಪಾಪದ ಕಾರ್ಯಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೋ, ನೀನು ಬದುಕುವಿ, ಇಲ್ಲದೆ ಹೋದರೆ ನಿನ್ನ ಪಾಪಗಳಲ್ಲೇ ಸತ್ತು ನಿತ್ಯ ನಾಶನಕ್ಕೆ ಹೋಗುವಿ ಎಂಬ ಕರೆಯನ್ನ ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿಯವರ ಉದ್ದೇಶ ಎಲ್ಲಾ ಮನುಷ್ಯರು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಕರುಣೆ ಇಂತಹ ಒಳ್ಳೆಯ ಗುಣಗಳಿಂದ ತುಂಬಿದವರಾಗಿ ದೇವರ ಮಕ್ಕಳಾಗಿ ಜೀವಿಸಬೇಕು ಅನ್ನೋದು. ಪ್ರಿಯರೇ, ನಾವೆಲ್ಲರೂ ಕೂಡ ಯೇಸುಸ್ವಾಮಿಯವರ ಮಾತುಗಳನ್ನ ಕೇಳಿ ಆತನನ್ನು ಹಿಂಬಾಲಿಸುವುದಾದರೆ ಈ ಲೋಕದಲ್ಲಿ ಜಾತಿ, ಧರ್ಮ, ಕುಲ, ಭಾಷೆ ಇವೆಲ್ಲವುಗಳಿಂದ ಹೊರಬಂದು ಒಂದು ಅತ್ಯುತ್ತಮವಾದ ಜೀವಿತವನ್ನ ಈ ಲೋಕದಲ್ಲಿ ಜೀವಿಸಲು ಸಾಧ್ಯ. ಇದು ಸತ್ಯವೇದದ ಬೋಧನೆಯಾಗಿದೆ. ಮನುಷ್ಯನಿಗೆ ಅವನ ನಿಜ ಸ್ಥಿತಿಯನ್ನ ಅರ್ಥೈಸಿ ಪಾಪವನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಒಳ್ಳೆಯವನಾಗಿ ದೇವರ ಮಗನಾಗಿ ಜೀವಿಸು ಎಂಬುದಾಗಿ ಹೇಳುತ್ತಿರುವಂತ ಏಕೈಕ ಪುಸ್ತಕ ಸತ್ಯವೇದವಾಗಿದೆ. ಪ್ರಿಯರೇ, ಈ ಸಂದೇಶವನ್ನು ನೀವು ಅನೇಕರಿಗೆ ಶೇರ್ ಮಾಡಿ. ಸತ್ಯವೇದದಲ್ಲಿನ ಯೇಸುಸ್ವಾಮಿಯವರ ಅತ್ಯುತ್ತಮವಾದ ಸಂದೇಶಗಳನ್ನ ಪ್ರತಿಯೊಬ್ಬರೂ ಕೇಳಬೇಕು. ಪ್ರಿಯರೇ, ಯೇಸುಸ್ವಾಮಿಯವರ ಮತ್ತೊಂದು ಉತ್ತಮವಾದ ಸಂದೇಶದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಯೇಸುಸ್ವಾಮಿಯವರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ನಿಮ್ಮೆಲ್ಲರ ಜೊತೆ ಇರಲಿ. ಎಲ್ಲರಿಗೂ ಶಾಲೋಮ್.